ಡಿಸೆಂಬರ್ 29ನೇ ತಾರೀಕು ಲಕ್ಷಾಂತರ ವಿದ್ಯಾರ್ಥಿಗಳು ಕೆಎಸ್ ಪರೀಕ್ಷೆನ ಬರೆಯೋರಿದ್ದೀರಿ. ಈ ಪರೀಕ್ಷೆ ಪೂರ್ವಭಾವಿ ಪರೀಕ್ಷೆ ಆಗಿರೋದ್ರಿಂದ ಸುಮಾರು 200 MCQಗಳನ್ನು ನೀವು ಸಾಲ್ವ್ ಮಾಡಬೇಕಾಗತ್ತೆ. ಈ MCQಗಳನ್ನ ಸಾಲ್ವ್ ಮಾಡುವಾಗ ನೀವು ಬಳಸಬೇಕಾದಂತಹ ಟೆಕ್ನಿಕ್ಗಳಾಗಿರ್ಬೋದು, ತಂತ್ರಗಳಾಗಿರ್ಬೋದು ಅಥವಾ ಸ್ಟ್ರಾಟಜಿಗಳು ಏನಿರಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳೋಣಿದ್ದೀನಿ. ಇವುಗಳನ್ನ ನೀವು ಈಗಲಿಂದಾನೇ 1 ಸಾರಿ 2 ಸಾರಿ ಪ್ರಾಕ್ಟೀಸ್ ಮಾಡಿ ನೋಡಿ ಫೈನಲ್ ಎಕ್ಸಾಮ್ನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ನಾನು ಈ ವಿಡಿಯೋನಲ್ಲಿ ಏನು ಹೇಳ್ತಾ ಇದ್ದೀನಲ್ಲ, ಇದೇ ಫೈನಲ್ ಅಂತ ಅಲ್ಲ. ನೀವು ಈಗಾಗಲೇ ಒಂದು ಶಿಸ್ತುಬದ್ಧವಾದಂತಹ ಒಂದು ವ್ಯವಸ್ಥೆಯನ್ನ, ನಿಮ್ಮ ಪರೀಕ್ಷೆ ನಿರ್ವಹಣೆ ವ್ಯವಸ್ಥೆ ನೀವು ರೆಡಿ ಮಾಡ್ಕೊಂಡಿದ್ರೆ ಅದೇ ಮೆಥಡನ್ನ ಫಾಲೋ ಮಾಡ್ಕೊಳ್ಬಹುದು. ಬಟ್ ಯಾರಿನ್ನೂ ಮಾಡ್ಕೊಂಡಿಲ್ಲ ಅವರು ಈ ವಿಡಿಯೋನ ಒಂದು ರೆಫರೆನ್ಸ್ ಆಗಿ ತಗೊಂಡು ಪಾಲಿಸಿದ್ದೇ ಆದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಈ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗ್ತೀರಿ. ಸರಿ, ಬನ್ನಿ ಹಾಗಾದ್ರೆ ನೋಡೋಣ ಸ್ಟೆಪ್ ವೈಸ್ ಇಲ್ಲಿ ನಾನು ನಿಮಗೆ ಏನೇನು ಟಿಪ್ಸ್ಗಳನ್ನ ಕೊಡೋಣಿದ್ದೀನಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊಟ್ಟ ಮೊದಲನೇದಾಗಿ ಫಸ್ಟ್ ಕ್ವಶನ್ ಪೇಪರ್ ನಿಮ್ಮ ಕೈಗೆ ಕೊಡ್ತಾರಲ್ವಾ, ಅದನ್ನ ಓಪನ್ ಮಾಡೋಕೆ ಇನ್ನೂ ಟೈಮ್ ಇರುತ್ತೆ. ಇನ್ಸ್ಟ್ರಕ್ಷನ್ಗಳನ್ನ ಓದ್ಕೊಳ್ಳಿ ಚೆನ್ನಾಗಿ. ಫಸ್ಟ್ ಪೇಜ್ನಲ್ಲಿ ಮತ್ತೆ ಲಾಸ್ಟ್ ಪೇಜ್ನಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ನಿಮ್ಮ ಹಾಲ್ ಟಿಕೆಟ್ನಲ್ಲಿ ಕೂಡ ಈಗಾಗಲೇ ಅವರು ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಓದಿರ್ತೀರಿ. ಆದ್ರೂ ಒಂದ್ಸಾರಿ ಇರ್ಲಿ, ರೆಫರೆನ್ಸ್ಗೋಸ್ಕರ ಅಪ್ಪಿ ತಪ್ಪಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾದ್ರೂ ಕೂಡ ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ಒಂದ್ಸಾರಿ ನಿಮ್ಮ ಕ್ವಶನ್ ಪೇಪರ್ ಮೇಲೆ ಕೊಟ್ಟಿರುವಂತಹ ಬುಕ್ಲೆಟ್ ಕೊಟ್ಟಿರ್ತಾರಲ್ಲ ನಿಮಗೆ, ಅದ್ರ ಮೇಲೆ ಒಂದು 4-5 ಇನ್ಸ್ಟ್ರಕ್ಷನ್ಗಳಿರುತ್ತೆ. ಅದನ್ನ ತಪ್ಪದೆ ಯಾವುದೇ ರೀತಿಯ ಆಲಸ್ಯ ತೋರದೆ ಓದ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಅಡ್ವಾನ್ಸ್ ಕೊಟ್ಟಿರ್ತಾರೆ ಅದನ್ನ 1 ನಿಮಿಷ 2 ನಿಮಿಷ. ಅದಾದ್ಮೇಲೆ ನಿಮ್ಗೆ ಯಾವಾಗ ಕ್ವಶನ್ ಪೇಪರ್ ಬುಕ್ಲೆಟ್ ಓಪನ್ ಮಾಡೋಕೆ ಹೇಳ್ತಾರೆ ನೋಡಿ, ಓಪನ್ ಮಾಡಿದ ತಕ್ಷಣ ನೀವು ಮಾಡಬೇಕಾಗಿರುವಂತ ಕೆಲಸ ಏನು ಅಂತ ಅಂದ್ರೆ ಚೆಕ್ ಮಾಡೋದು. ಪ್ರತಿ ಪುಟನೂ ಪ್ರಿಂಟ್ ಆಗಿದೆ ಇಲ್ವ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಒಂದೊಂದ್ಸಾರಿ ವಿದ್ಯಾರ್ಥಿಗಳು ಗಡಿಬಿಡಿಯಿಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ ಉತ್ತರವನ್ನ ಬರೆಯೋಕೆ. ಆದರೆ ಮುಂದೆ ಹೋಗಿ ನೋಡಿದಾಗ ಒಂದು ಯಾವುದೋ 20ನೇ ಪುಟನೋ 30ನೇ ಪುಟನೋ ಪ್ರಿಂಟೇ ಆಗಿರೋದಿಲ್ಲ. ಈ ತರ ಆದಾಗ ಏನಾಗುತ್ತೆ, ಆಮೇಲೆ ನೀವು ಕ್ವಶನ್ ಪೇಪರ್ನ ಬದಲಾಯಿಸೋಕ್ಕಾಗಲ್ಲ. ಸೊ ತುಂಬಾ ಕಷ್ಟ ಆಗುತ್ತೆ. ಸೊ ಮೊದಲೇ ನೀವು ಮಾಡ್ಬೇಕಾಗಿರೋ ಕೆಲಸ, ಕ್ವಶನ್ ನೋಡ್ಲಿಕ್ಕೆ ಹೋಗಬೇಡಿ. ಕ್ವಶನ್ ಬರುತ್ತೋ ಇಲ್ವೋ, ಯಾವ ಪೇಜ್ನಲ್ಲಿ ಯಾವ ಕ್ವಶನ್ಸ್ ಇದೆ ಅದೇನೂ ಬೇಡ. ಮೊದಲು 100ಕ್ಕೆ 100 ಕ್ವಶನ್ಗಳು ಪ್ರಿಂಟ್ ಆಗಿದೆಯೋ ಇಲ್ವೋ, ಎಲ್ಲ ನೀಟ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಇದು ನಿಮ್ಮ 2ನೇ ಸ್ಟೆಪ್. ಇನ್ನು ನೀವು ಇಳಿಬೇಕಾಗತ್ತೆ ಯಾವುದಕ್ಕೆ, ಈ ಪರೀಕ್ಷೆ ಬರೆಯುವ ವಿಧಾನಕ್ಕೆ ನೀವು ಇಳಿಬೇಕಾಗತ್ತೆ. ಇಳಿದ ನಂತರ ಏನೇನು ಮಾಡಬೇಕು, ಮೊದಲು ಸೀರಿಯಲ್ ವೈಸ್ ಸಾಲ್ವ್ ಮಾಡ್ತಾ ಬನ್ನಿ. ಅಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ, ಹುಡುಕ್ತಾರೆ ಅದರಲ್ಲಿ ಮೊದಲು ನನಗೆ ಯಾವ್ದು ಇದರಲ್ಲಿ ಬರುತ್ತೆ ಯಾವ್ದು ಬರಲ್ಲ. ಆ ತರ ಮಾಡಬೇಡಿ, ತುಂಬಾ ಟೈಮ್ ವೇಸ್ಟ್ ಮಾಡ್ತೀರಿ. ದಟ್ ಇಸ್ ಕಂಪ್ಲೀಟ್ಲಿ ರಾಂಗ್ ಕಾನ್ಸೆಪ್ಟ್. ಕೆಲವೊಬ್ರು 1ನೇ ಕ್ವಶನ್ ಇಂದ ಹೋಗ್ತಾರೆ, ಕೆಲವೊಬ್ರು 100ನೇ ಕ್ವಶನ್ ಇಂದ ಬರ್ತಾರೆ. ಓಕೆ, ನಿಮ್ಗೆ ಯಾವ್ದು ರೂಢಿ ಇದೆ ಅದನ್ನ ಫಾಲೋ ಮಾಡಿ, ನೀವು ಅದರಲ್ಲಿ ಏನು ತಪ್ಪಿಲ್ಲ. ಆದ್ರೆ ನಾನು ನಡುವೆ ಹೋಗಿಂದ ಯಾವ್ದು 20ನೇ ಪುಟ ನೋಡ್ತೀನಿ 30ನೇ ಪುಟ ನೋಡ್ತೀನಿ, ಅದು ಮೆಥಡ್ ಅಲ್ಲ. ಆ ತರ ಮಾಡಬಾರ್ದು. 1ನೇ ಕ್ವಶನ್ ಇಂದಾನೇ ಸ್ಟಾರ್ಟ್ ಮಾಡಬೇಕು ಸಿಸ್ಟಮೆಟಿಕ್ ಆಗಿ. ಸೊ 1ನೇ ಕ್ವಶನ್ ನೋಡ್ಕೊಳ್ಳೋದು, ಕ್ವಶನ್ ಓದುವಾಗ ಇಂಪಾರ್ಟೆಂಟ್ ಕೀವರ್ಡ್ಗಳನ್ನ ಅಂಡರ್ಲೈನ್ ಮಾಡೋದು. ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ನಾನು ಇಂಪಾರ್ಟೆಂಟ್ ಕೀವರ್ಡ್ಗಳನ್ನ ಅಂಡರ್ಲೈನ್ ಮಾಡ್ಕೊಳ್ಳೋದು. ಸೊ ಫಸ್ಟ್ ಲೈನ್ ನೋಡಿದ ತಕ್ಷಣ ಗೊತ್ತಾಗತ್ತೆ ನಿಮ್ಗೆ ಈ ಪ್ರಶ್ನೆ ನಿಮ್ಗೆ ಗೊತ್ತಿದೆಯೋ ಇಲ್ವೋ ಅಂತ. ಆ ಕ್ವಶನ್ ಬಗ್ಗೆ ನಿಮ್ಗೆ ಗೊತ್ತಿದೆ ಅಂದಾಗ ಮುಂದೆ ಅದನ್ನ ಓದಿ. ಇಲ್ಲ ಆ ಕ್ವಶನ್ ನಾನು ಓದೇನೇ ಇಲ್ಲ ನನ್ನ ಜೀವನದಲ್ಲಿ ಹಿಂದೆ UPSC KPSC ತಯಾರಿ ಮಾಡುವಾಗ ಅಂತ ಅಂದಾಗ ಬಿಟ್ಬಿಡಿ, ಆ ಕ್ವಶನ್ ಅಲ್ಲೇ ಇಟ್ಕೊಳ್ಳಿ. ಓಕೆ, ಅದಕ್ಕೆ ಒಂದು ಕ್ವಶನ್ ಮಾರ್ಕ್ ಇಟ್ಟು ಆ ಪ್ರಶ್ನೆನ ಅಲ್ಲೇ ಬಿಟ್ಟು ಮುಂದಿನ ಪ್ರಶ್ನೆನ ಪೂರ್ತಿಯಾಗಿ ಓದ್ಕೊಳ್ಳಿ. ಓಕೆ, ಸೊ ಈ ತರ ನೀವು ಫಸ್ಟ್ ರೌಂಡ್ ಅನ್ನ ಮುಗಿಸ್ಕೊಳ್ಬೇಕು. ಟೋಟಲ್ 100 ಪ್ರಶ್ನೆಗಳನ್ನ ಈ ತರ ಟಚ್ ಮಾಡಬೇಕು. 1ನೇ ಪ್ರಶ್ನೆ ಓದ್ತೀರಿ, ಗೊತ್ತಿದೆ, ಫಸ್ಟ್ ಲೈನ್ ನೋಡಿದ ತಕ್ಷಣ ಗೊತ್ತಾಯ್ತು ನಿಮ್ಗೆ ಎಲ್ಲೋ ಓದಿರೋದು ನೆನಪು ಬರ್ತಾ ಇದೆ. ನೆನಪು ಬಂದ ತಕ್ಷಣ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ ಕೀವರ್ಡ್ಗಳನ್ನ. ಆಮೇಲೆ ಆಪ್ಷನ್ A, B, C, D ನಲ್ಲಿ ಎಷ್ಟು ಎಲಿಮಿನೇಟ್ ಮಾಡ್ಬೋದನ್ನ ಎಲಿಮಿನೇಟ್ ಮಾಡಿ. ಎಲ್ಲಾನು ಎಲಿಮಿನೇಟ್ ಆಯ್ತು, ಒಂದು ಆಪ್ಷನ್ ನಿಮ್ಗೆ ಉಳಿದಿದೆ ಅಂತಂದ್ರೆ ಕರೆಕ್ಟ್ ಆಯ್ತು. ಸೊ ಅದನ್ನ ಮಾರ್ಕ್ ಮಾಡಿ, ಅಲ್ಲಿ ಕ್ವಶನ್ ಪೇಪರ್ ನಲ್ಲೇ ಮಾರ್ಕ್ ಮಾಡಿ. ಓಕೆ, ಇನ್ನು 2ನೇ ಕ್ವಶನ್ ಬಂದ್ರಿ. 2ನೇ ಕ್ವಶನ್ ನೋಡಿದ ತಕ್ಷಣ ಫಸ್ಟ್ ಲೈನ್ ನೋಡ್ತೀರಿ, ಓದೇ ಇಲ್ಲ ಅದ್ರ ಬಗ್ಗೆ ಬಿಟ್ಬಿಡಿ ಆ ಪ್ರಶ್ನೆನ. 3ನೇ ಪ್ರಶ್ನೆ ಹೋಗಿ. ಓಕೆ, 3ನೇ ಪ್ರಶ್ನೆಯಲ್ಲಿ ನಿಮಗೆ ಅರ್ಥ ಆಗ್ತಾ ಇದೆ ಪ್ರಶ್ನೆ, 2 ಎಲಿಮಿನೇಟ್ ಆಗ್ತಾ ಇದೆ, ಇನ್ನು 2 ಪ್ರಶ್ನೆಗಳು ಅಲ್ಲೇ ಉಳಿತಾ ಇದೆ ಅಂದಾಗ ಅದನ್ನಲ್ಲೇ ಇಟ್ಕೊಳ್ಳಿ. ಅದಕ್ಕೆ ಏನ್ ಮಾಡಿ, ಒಂದು ಏನಾದ್ರು ಬೇರೆ ಸಿಂಬಲ್ ಯೂಸ್ ಮಾಡಿ, 0 ಸಿಂಬಲ್ ಯೂಸ್ ಮಾಡಿ. ಅಂದ್ರೆ ನಾನು ಇದನ್ನ ಸಾಲ್ವ್ ಮಾಡಬಲ್ಲೆ. ಫಸ್ಟ್ ಕ್ವಶನ್ ನಿಮಗೆ ಹೇಳ್ತೀನಿ ನೋಡಿ, ಫಸ್ಟ್ ಕ್ವಶನ್ ನಿಮಗೆ ಸಾಲ್ವ್ ಆಗಿತ್ತು. ಸೊ ಫಸ್ಟ್ ಕ್ವಶನ್ ಮುಂದೆ ಈ ತರ ರೈಟ್ ಮಾರ್ಕ್ ಮಾಡ್ಕೊಂಡು ಬಿಡಿ, ಅಂದ್ರೆ ವಾಪಸ್ ನೋಡೋ ಹಾಗಿಲ್ಲ ಅದನ್ನ. 2ನೇ ಕ್ವಶನ್ ನಿಮಗೆ ಅರ್ಥನೇ ಆಗ್ತಾ ಇಲ್ಲ, ಈ ರೀತಿ ಕ್ವಶನ್ ಮಾರ್ಕ್ ಇಟ್ಕೊಳ್ಳಿ. ಇನ್ನು 3ನೇ ಕ್ವಶನ್ 50-50 ಬಂದು ಈ ತರ 0 ಇಟ್ಕೊಳ್ಳಿ. 50-50 ಯಾಕೆ 0 ಇಟ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅಂದ್ರೆ, ನೆಕ್ಸ್ಟ್ ಫಸ್ಟ್ ರೌಂಡ್ ಮುಗಿಸಿದ ತಕ್ಷಣ ವಾಪಸ್ ಬರ್ತಿರಲ್ವಾ ನೀವು, ಸೆಕೆಂಡ್ ರೌಂಡ್ ನಲ್ಲಿ ಈ ತರ 50-50 ಬಂದಿರುವಂತ ಈ 3ನೇ ಕ್ವಶನ್ ಮಾರ್ಕ್ ಮಾಡಿದ್ರಲ್ಲ, ಇದನ್ನ ಸಾಲ್ವ್ ಮಾಡ್ಕೊಳ್ಬೇಕು. ಅವಾಗ ರೈಟ್ ಮಾರ್ಕ್ ಹಾಕೊಳ್ಬೇಕು. ಇದು ಸೆಕೆಂಡ್ ರೌಂಡ್ ನಲ್ಲಿ. ಥರ್ಡ್ ರೌಂಡ್ ನಲ್ಲಿ ಕ್ವಶನ್ ಮಾರ್ಕ್ ಇಟ್ಟಿರ್ತೀರಿ ನೋಡಿ, ಆ ಪ್ರಶ್ನೆಗಳನ್ನ ನೋಡ್ಕೊಳ್ಬೇಕು. ಗೊತ್ತಾದ್ರೆ ಗೊತ್ತಾಗತ್ತೆ, ಗೊತ್ತಿಲ್ಲ ಅಂದ್ರೆ ಗೊತ್ತಾಗಲ್ಲ. ಸರಿನಾ? ಇನ್ನೊಂದು ಪ್ರಶ್ನೆ ಇದೆ. ಈಗ ನೀವು ಫಸ್ಟ್ ಪ್ರಶ್ನೆನ ಸಾಲ್ವ್ ಮಾಡಿದ್ರಿ. ಫಸ್ಟ್ ಪ್ರಶ್ನೆ ಸಾಲ್ವ್ ಮಾಡಿದ ತಕ್ಷಣ ಸರ್ ಆಗಲೇ ನಾನು ಆ ಬಬ್ಬಲ್ ಅನ್ನ ತುಂಬಲಾ OMR ಶೀಟ್ ನಲ್ಲಿ ಅಥವಾ ಒಂದು ರೌಂಡ್ ಮುಗಿಸ್ಕೊಂಡು ತುಂಬಲಾ, ಇದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ.
ನೀವು ಯಾವ ತರ ಪ್ರಾಕ್ಟೀಸ್ ಮಾಡಿದ್ದೀರಿ. ಸಾಮಾನ್ಯವಾಗಿ ಫಸ್ಟ್ ರೌಂಡ್ ಮುಗಿಸ್ಕೊಂಡು ತುಂಬಿದ್ರೆ ಟೈಮ್ ಸ್ವಲ್ಪ ಸೇವ್ ಆಗುತ್ತೆ. ಇಲ್ಲ ನಾನು ಕ್ವಶನ್ ಸಾಲ್ವ್ ಮಾಡಿದ ತಕ್ಷಣ ನಾನು ಬಬಲ್ ತುಂಬಿಡ್ತೀನಿ ಸರ್, ನನಗೆ ಅದೇ ರೂಢಿ ಇದೆ ಅಂತ ಅಂದ್ರೆ ಏನು ತಕರಾರಿಲ್ಲ, ಆ ತರನೂ ಮಾಡ್ಕೊಳ್ಬಹುದು. ಓಕೆ, ಸೊ ಈ ತರ 1ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆಯನ್ನ ನೀವು ಫಸ್ಟ್ ರೌಂಡ್ ಅಲ್ಲಿ ಸಾಲ್ವ್ ಮಾಡಿದಾಗ ಅಟ್ ಲೀಸ್ಟ್ ಒಂದು 30 ಪ್ರಶ್ನೆಗಳಾದ್ರೂ ನಿಮಗೆ ಈಸಿಯಾಗಿ ಸಾಲ್ವ್ ಆಗುತ್ತೆ. ಓಕೆ, ಇನ್ನು 30 ಸಾಲ್ವ್ ಆಯ್ತು, 30 OMR ಸೀಟ್ ತುಂಬಿದ್ರಿ, ಇದಕ್ಕೆ ನಿಮ್ಗೆ ಸುಮಾರು ಒಂದು 40ರಿಂದ 45 ನಿಮಿಷ ಹೋಯ್ತು ಅನ್ಕೊಳ್ಳೋಣ, ಅಥವಾ 1 ಗಂಟೆನೇ ಹೋಗಿದೆ ಅನ್ಕೊಳ್ಳೋಣ. 1 ಗಂಟೆನಲ್ಲಿ 100 ಕ್ವಶನ್ ನ ಓದಿದಿರಿ, ಅದರಲ್ಲೂ 30 ಕರೆಕ್ಟ್ ಆಗಿವೆ, ಇನ್ನೊಂದು 30-40 ಏನಾಗಿದೆ 50-50 ಅಲ್ಲಿದೆ, ಇನ್ನೊಂದು 20 ನಿಮಗೆ ಗೊತ್ತೇ ಇಲ್ಲ ಅನ್ಕೊಂಡ್ರು ಕೂಡ 1 ಅವರ್ ಅಲ್ಲಿ 60 ಮಾರ್ಕ್ಸ್ ಬಂದಿದೆ ಈಗ ನಿಮಗೆ, ಅಲ್ವಾ? ಸೊ ಇನ್ನು ನೆಕ್ಸ್ಟ್ ಏನಿದೆ ಅಂತ ಅಂದ್ರೆ ಇನ್ನೊಂದು 30-40 ಕ್ವಶನ್ ಸೆಕೆಂಡ್ ರೌಂಡ್ ಹೋಗ್ತೀರಿ, ಅದಕ್ಕೊಂದು 30ರಿಂದ 40 ನಿಮಿಷ ಬೇಕಾಗುತ್ತೆ. ಅಲ್ಲೂ ಕೂಡ ಒಂದು 30-40 ಕ್ವಶನ್ ಅಟೆಂಪ್ಟ್ ಮಾಡ್ತೀರಿ ಸೆಕೆಂಡ್ ರೌಂಡ್ ಅಲ್ಲಿ. ಸೊ ಅದಕ್ಕೆ ಕ್ವಶನ್ ಮಾರ್ಕ್ ಮಾಡಿದ ತಕ್ಷಣ ನಾನು ನೋಡಿ ಯಾಕೆ ಕ್ವಶನ್ ಪೇಪರ್ ಅಲ್ಲಿ ಮಾರ್ಕ್ ಮಾಡಿ ಅಂತೀನಿ ಅಂತ ಅಂದ್ರೆ, ಸೆಕೆಂಡ್ ಟೈಮ್ ಬಂದಾಗ 1ನೇ ಪ್ರಶ್ನೆ ಓದೋ ಹಾಗಿಲ್ಲ, ಯಾಕಂದ್ರೆ ಈಗಾಗಲೇ ಅದನ್ನ ಮಾರ್ಕ್ ಮಾಡಿದಿರಿ, ಸಾಲ್ವ್ ಆಗಿದೆ, ಅದು ಮುಗೀತು, ವಾಪಸ್ ನೋಡೋ ಹಾಗಿಲ್ಲ. ಯು ಹ್ಯಾವ್ ಟು ಸೇವ್ ಯುವರ್ ಟೈಮ್. ಪ್ರತಿಯೊಂದು ಕ್ಷಣನೂ ಕೂಡ ಮುಖ್ಯ ಆಗುತ್ತೆ ನಿಮಗೆ ಎಕ್ಸಾಮ್ ನಲ್ಲಿ, ಅಲ್ವಾ? ಸೊ ಫಸ್ಟ್ ಕ್ವಶನ್ ಮುಗಿದಿತ್ತು, ಸೆಕೆಂಡ್ ಕ್ವಶನ್ ಕೂಡ ಈಗ ಸೆಕೆಂಡ್ ರೌಂಡ್ ಅಲ್ಲಿ ಮುಟ್ಟೋ ಹಾಗಿಲ್ಲ, ಯಾಕಂದ್ರೆ ಕ್ವಶನ್ ಮಾರ್ಕ್ ಇಟ್ಟಿದ್ದೀರಿ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಅದು. ಸೊ ಥರ್ಡ್ ಕ್ವಶನ್ಗೆ 0 ಮಾರ್ಕ್ ಇಟ್ಟಿದ್ರಿ ಅಂದ್ರೆ ಅದು ಇನ್ನೂ ಗೊತ್ತಿದೆ 50-50 ಬಂದಿದೆ ಅಂತ. ಸೊ ಅಂತ ಒಂದು 20-30 ಪ್ರಶ್ನೆಗಳಿರುತ್ತೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಸೆಕೆಂಡ್ ರೌಂಡ್ ಅಲ್ಲಿ. ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ಮತ್ತೆ ಬಬಲ್ ತುಂಬೋರು ಫಸ್ಟ್ ರೌಂಡ್ ಮುಗಿದ ತಕ್ಷಣ ಸೆಕೆಂಡ್ ರೌಂಡ್ ಮುಗಿದ ತಕ್ಷಣ ತುಂಬಿಕೊಳ್ಬಹುದು, ಇಲ್ಲ ಥರ್ಡ್ ರೌಂಡ್ ಆಯಾ ಕ್ವಶನ್ ಮುಗಿದ ತಕ್ಷಣ ಕೂಡ ತುಂಬಿಕೊಳ್ಬಹುದು. ಇನ್ನು ಲಾಸ್ಟ್ಗೆ ಒಂದು 20ರಿಂದ 30 ನಿಮಿಷ ಉಳಿದಿರುತ್ತೆ, ಒಂದು 20-30 ಕ್ವಶನ್ಸ್ ಏನೂ ಗೊತ್ತೇ ಇರೋದಿಲ್ಲ. ಅಲ್ಲಿ ಬಂದಾಗ ಥರ್ಡ್ ರೌಂಡ್ ಮುಗಿಸಿ ಬಬಲ್ ತುಂಬ್ತೀನಿ ಅನ್ಬೇಡಿ. ಕ್ವಶನ್ ನೋಡಿ ಅರ್ಥ ಆಯ್ತಾ, ಕಾನ್ಫಿಡೆನ್ಸ್ ಇದೆಯಾ ನಿಮಗೆ, ಮಾರ್ಕ್ ಮಾಡಿ, ರೈಟ್ ಮಾರ್ಕು. ನೋಡಿದ ತಕ್ಷಣ ಏನ್ ಮಾಡಿ, ಆ ಕ್ವಶನ್ ನೋಡಿದ ತಕ್ಷಣ ಉತ್ತರ ಕೊಟ್ಟ ತಕ್ಷಣ ಬಬಲ್ ತುಂಬಿಡಿ ಆಗ್ಲೇ ಥರ್ಡ್ ರೌಂಡ್ ನಲ್ಲಿ. ಓಕೆ, ಕ್ವಶನ್ ನೋಡಿದ ತಕ್ಷಣ ಬಬಲ್ ತುಂಬಿಡ್ಬೇಕು. ಸೊ ಈ ತರ ನೀವು 3 ರೌಂಡ್ಗಳನ್ನ ಫಾಲೋ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಸೊ ಈ 3 ರೀತಿಯ ರೌಂಡ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಹೋದಾಗ ನೀವು ಆರಾಮಾಗಿ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡಬಹುದು. ಬಟ್ 100 ಅಟೆಂಪ್ಟ್ ಮಾಡಬಾರ್ದು. ಯಾಕೆ? ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಸೊ ಯಾವುದು ನಿಮ್ಮಿಂದ ಸಾಧ್ಯ ಇದೆ ಅದನ್ನ ಮಾತ್ರ ಅಟೆಂಪ್ಟ್ ಮಾಡಿ, ಯಾವುದು ಸಾಧ್ಯ ಇಲ್ಲ, ಪೂರ್ತಿ ಗೊತ್ತೇ ಇಲ್ಲ ಅಂದಾಗ ಅದನ್ನ ಬಿಟ್ಬಿಡಿ. ಸೊ ಫಸ್ಟ್ ಪೂರ್ತಿ ಆನ್ಸರ್ ಗೊತ್ತಿರುವಂತ ಪ್ರಶ್ನೆ ಇರುತ್ತೆ, ಒಂದು 30 ಆದ್ರೂ ಈಸಿ ಇರುತ್ತೆ, ಒಂದು 30-40 50-50 ಇರುತ್ತೆ, ಒಂದು 30 ಗೊತ್ತೇ ಇರೋದಿಲ್ಲ. ಸೊ ಅಟ್ ಲೀಸ್ಟ್ ಒಂದು 85ರಿಂದ 90 ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡೋಕೆ ಟ್ರೈ ಮಾಡಿ. 75 ಅಟೆಂಪ್ಟ್ ಮಾಡಿದ್ರು ಕೂಡ ಏನ್ ತಪ್ಪಿಲ್ಲ, ಬಟ್ ಮ್ಯಾಕ್ಸಿಮಮ್ ಕರೆಕ್ಟ್ ಇರೋ ಮೆಥಡ್ ನಲ್ಲಿ ಮತ್ತೆ ಕರೆಕ್ಟ್ ಆಗುವಂತ ರೀತಿಯಲ್ಲಿ ಅವುಗಳನ್ನ ಅಟೆಂಪ್ಟ್ ಮಾಡೋಕೆ ಟ್ರೈ ಮಾಡಿ. ಇನ್ನು ಕೆಲವೊಂದ್ಸರಿ ಏನಾಗುತ್ತೆ ಗೊತ್ತಾ, ಇದು ತುಂಬಾ ಇಂಪಾರ್ಟೆಂಟ್, ನಾನು ನಿಮ್ಗೆ ಹೇಳೋದು ಗಮನ ಇಟ್ಕೊಂಡು ಕೇಳಿ. ಈಗ ಪ್ರಶ್ನೆ ಪೇಪರ್ ಓಪನ್ ಮಾಡ್ತೀರಿ, ಫಸ್ಟ್ ಪೇಜ್ ಓಪನ್ ಮಾಡ್ತೀರಿ, ನೀವು ಓದೇ ಇಲ್ಲ ಆ ಟಾಪಿಕ್ ಅನ್ನ, ಪಾಲಿಟಿ, ಎಕನಾಮಿ, ಜಿಯೋಗ್ರಫಿ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್, ಯಾವ್ಯಾವುದೋ ಇದೆ ಎಕನಾಮಿ, ನೀವು ಯಾವುದೋ ಒಂದು ಟಾಪಿಕ್ ನಿಮ್ಗೆ ಇಷ್ಟ ಆಗಲ್ಲ, ಅದೇ ಫಸ್ಟ್ ಪೇಜ್ ನಲ್ಲಿ ಬಂದ್ಬಿಟ್ಟಿದೆ. ಕ್ವಶನ್ ನೋಡಿದ್ರೆ ಗೊತ್ತೇ ಇಲ್ಲ, ಮೊದಲ ಒಂದು 10 ಕ್ವಶನ್ ನೋಡ್ತೀರಿ, ಗೊತ್ತೇ ಆಗ್ತಾ ಇಲ್ಲ, ಭಯ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಏನಪ್ಪಾ ಈ ತರ ಇದೆ ಕ್ವಶನ್ ಪೇಪರು. ನೋ, ನಿಮ್ಮ ಫಸ್ಟ್ ಪೇಜ್ ಅದು ಬಂದಿದೆ, ಇನ್ನೊಬ್ಬರಿಗೆ ಮತ್ತೊಂದು ಬಂದಿರುತ್ತೆ. ಸೊ ನಿಮಗೂ ಕೂಡ ನಿಮ್ಗೆ ಇಷ್ಟವಾಗಿರೋ ಸಬ್ಜೆಕ್ಟ್ ಒಳಗಡೆ ಇದ್ದೇ ಇರುತ್ತಲ್ಲ, ಹೌದಲ್ವಾ? ಸೊ ಹಾಗಾಗಿ ಭಯ ಪಡೋದು ಬೇಡ. ಡಿಫಿಕಲ್ಟ್, ಎಲ್ರಿಗೂ ಆ ಪ್ರಶ್ನೆ ಡಿಫಿಕಲ್ಟೇ ಆಗಿರುತ್ತೆ, ಅದಕ್ಕೋಸ್ಕರನೇ ಎಲ್ಲಾ ಕ್ವಶನ್ಗಳು ಕೇಳಿರ್ತಾರೆ ಅವರು. ಓಕೆ, ಸೊ ಹಾಗಾಗಿ ಭಯ ಪಡೋದು ಬೇಡ, ಆರಾಮಾಗಿ ನೀವು ಅಟೆಂಪ್ಟ್ ಮಾಡ್ತಾ ಹೋಗಿ. ಮೊದಲ 10 ಪ್ರಶ್ನೆಗಳು ಗೊತ್ತೇ ಇಲ್ಲ ಅಂದ್ರೂ ಕೂಡ ತಲೆ ಕೆಡ್ಸ್ಕೊಳ್ಳೋದು ಬೇಡ, ಅವುಗಳಿಗೆ ಕ್ವಶನ್ ಮಾರ್ಕ್ ಹಾಕ್ತಾನೆ ಹೋಗಿ. ಫಸ್ಟ್ ಲೈನ್ ನೋಡಿದ ತಕ್ಷಣ ಕಂಡು ಹಿಡಿಬೇಕು, ಇದು 100% ಅಟೆಂಡ್ ಮಾಡೋ ಪ್ರಶ್ನೆನ 50-50ನ ಅಥವಾ ಕ್ವಶನ್ ಮಾರ್ಕ್ ಅಂದ್ರೆ ಗೊತ್ತೇ ಇಲ್ವಾ. ಆ ರೀತಿ ಡಿವೈಡ್ ಮಾಡ್ಕೊಳ್ತಾ ಹೋಗ್ಬೇಕು. ಕ್ವಶನ್ ಪೇಪರ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮಾರ್ಕ್ ಮಾಡ್ಕೊಡ್ರಿ. ಆಮೇಲೆ ಪೆನ್ ಯಾವ್ದು ಯೂಸ್ ಮಾಡಬೇಕು ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋನಲ್ಲಿ ಮಾಡಿ ಹೇಳ್ತೀನಿ ನಿಮಗೆ. ಓಕೆ, ಎಕ್ಸಾಮ್ ಡೇ ನಿಮ್ಮ ಮೈಂಡ್ ಸೆಟ್ ಏನಿರಬೇಕು, ನಿಮ್ಮ ಸ್ಟ್ರಾಟಜಿ ಏನಿರಬೇಕು ಅಂತ. ಓಕೆ, ಇನ್ನು ಒಂದು 3-4 ಪ್ರಶ್ನೆಗಳು ಬರೀ ಕಾಮನ್ ಸೆನ್ಸ್ ನಿಂದ ಸಾಲ್ವ್ ಮಾಡೋದಿರುತ್ತೆ. ಓಕೆ, ಸೊ ಒಂದು 3-4 ಪ್ರಶ್ನೆಗಳು ಬರೀ ಕಾಮನ್ ಸೆನ್ಸ್ ನಿಂದ ಸಾಲ್ವ್ ಮಾಡುವಂತ ಪ್ರಶ್ನೆಗಳಿರುತ್ತೆ. ಅವುಗಳು ಕೂಡ ಎಲ್ಲಾದ್ರೂ ಇದ್ರೆ ಸ್ವಲ್ಪ ಟ್ರೈ ಮಾಡಿ ನೋಡಿ, ಬರೀ ನಾಲೆಜ್ ನಿಂದ ಇರಲ್ಲ. ಆಮೇಲೆ ಸ್ವಲ್ಪ ಎಕ್ಸಾಮ್ ಹಾಲ್ ನಲ್ಲಿ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದಾಗ ಭಯ ಪಡೋದು, ಗೊತ್ತಿದೆ ಅಂದಾಗ ಎಕ್ಸೈಟ್ ನಲ್ಲಿ ಹೋಗಿ ಸಡನ್ ಆಗಿ ಮಾರ್ಕ್ ಮಾಡ್ಕೊಂಡು ಹೋಗಿ ಬಬಲ್ ನಲ್ಲಿ ಯಾವುದೋ ಒಂದು ತುಂಬಿಡೋದು, ಆ ತರ ಮಾಡಬೇಡಿ. ಅದೇ ಪ್ರಶ್ನೆಗೆ ಅದೇ ಬಬಲ್ ಅನ್ನು ತುಂಬ್ತಾ ಇದ್ರು ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಓಕೆ, ಸೊ ಈ ತರ ನೀವು ಮಾಡಿದಾಗ MCQ ಪೇಪರ್ ನಲ್ಲಿ ತುಂಬಾ ಉತ್ತಮವಾದಂತಹ ಅಂಕಗಳನ್ನ ನೀವು ಗಳಿಸಬಹುದಾಗತ್ತೆ. ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಇದು MCQ ಸಾಲ್ವ್ ಮಾಡುವಂತ ಟೆಕ್ನಿಕ್ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸಾಮ್ ಡೇನ ಸ್ಟ್ರಾಟಜಿ ಯಾವ ರೀತಿ ಇರಬೇಕಂತ ಹೇಳ್ಕೊಡ್ತೀನಿ. ಸೊ ನಿಮಗೆ ಈಗಾಗಲೇ ಎಲ್ಲ ಗೊತ್ತಿದೆ, ಸ್ವಲ್ಪ ರಿಮೈಂಡ್ ಮಾಡೋಕೆ ನಾನು ಹೇಳ್ಕೊಟ್ಟಿರೋ ಟೆಕ್ನಿಕ್ಸ್ ಅಷ್ಟೇ, ಬಟ್ ಬಳಸ್ಕೊಳ್ಳಿ. ಯಾವುದು ಯೋಗ್ಯ ಅನಿಸ್ತದೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ನನಗೆ ಈ ಮೆಥಡ್ ಹೊಂದಾಣಿಕೆ ಆಗಲ್ಲ ಅಂದ್ರೆ ನಿಮ್ದೇ ಮೆಥಡ್ ಅನ್ನ ಫಾಲೋ ಮಾಡಿ. ನಾನು ಹೇಳ್ಕೊಟ್ಟಿದ್ದೀನಿ ಅಂತ ಈ ರೀತಿ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ನಿಮ್ ಜೀವನ ಇದೆ, ಅಲ್ಲಿ ಜೀವನದಲ್ಲಿ ಆಟ ಆಡಬಾರ್ದು ಅಲ್ವಾ. ಸೊ ಈಗಾಗಲೇ ನೀವು ಯಾವ ಮೆಥಡ್ ಫಾಲೋ ಮಾಡ್ಕೊಂಡು ಬಂದಿರಿ ಅದನ್ನ ಮಾಡಿ. ಇಲ್ಲ ಓಕೆ ಪರ್ಫೆಕ್ಟ್ ಇದೆ ಅಂತ ಅಂದಾಗ
ಇದನ್ನ ಒಂದೆರಡು ಸಾರಿ ಟ್ರೈ ಮಾಡ್ಕೊಂಡು ನೋಡಿ ಹೋಗಿ ಎಕ್ಸಾಮ್ನ ಬರೀರಿ, ಯಶಸ್ವಿ ಆಗ್ತೀರಿ. ನನ್ನ ಕಡೆಯಿಂದ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್. ಈ ಸಾರಿ ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಿ. ಕೆಳಗಡೆ ಒಂದ್ಸಾರಿ ಕಮೆಂಟ್ ಮಾಡಿ KAS December 29th I will clear. Okay, all the best. Have a great time.